ವೀಕ್ಷಕರೇ, ಶುಕ್ರ ಮತ್ತು ರಾಹುವಿನ ಸಂಚಾರ ಮುಂದಿನ 1 ತಿಂಗಳು ಮೀನರಾಶಿಯಲ್ಲಿ ಇರುತ್ತದೆ. ಈ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಕೆಲವು ರಾಶಿಗಳಿಗೆ ಶ್ರೀಮಂತಿಕೆ ಭಾಗ್ಯ ಸಿಗುತ್ತದೆ. ಮುಂದಿನ 30 ದಿನಗಳವರೆಗೆ ಈ ರಾಶಿಯವರಿಗೆ ಹಣದ ಸುರಿಮಳೆ ಪ್ರಾರಂಭವಾಗಲಿದೆ. ಹಣದ ಜೊತೆಗೆ ಅವರ ವೃತ್ತಿ ಜೀವನದಲ್ಲಿ ನಾನಾ ರೀತಿಯ ಬದಲಾವಣೆ ಆಗಲಿದೆ. ಜೀವನದಲ್ಲಿ ಎಲ್ಲದರಲ್ಲಿಯೂ ಕೂಡ ಅನುಕೂಲವಾಗಲಿದೆ. ಇದರಲ್ಲಿ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಚಲಿಸುವುದರಿಂದ ಪ್ರಮುಖವಾಗಿ ಈ 4 ರಾಶಿಯವರಿಗೆ ಅನಿರೀಕ್ಷಿತವಾಗಿ ಧನಾಗಮನ ಉಂಟಾಗಲಿದೆ. ಆದಾಯ ಜಾಸ್ತಿಯಾಗುತ್ತದೆ. ಹಾಗಾದರೆ ಈ ಶುಕ್ರ ಮತ್ತು ರಾಹುವಿನ ಸಂಚಾರದಿಂದ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಲಾಭವನ್ನು ಪಡೆದುಕೊಳ್ತಿರುವ ಆ ರಾಶಿ ಯಾವುದು? ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀವಿ. ಪ್ರತಿಯೊಬ್ಬರೂ ಕೊನೆ ತನಕ ನೋಡಿ. ಅದೇ ರೀತಿ ವೀಕ್ಷಕರೇ, ನೀವಿನ್ನು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ನಿಮ್ಮ ರಾಶಿ ನಕ್ಷತ್ರ ಯಾವುದು ಅಂತ ಕಮೆಂಟ್ ಮಾಡಿ. ನಿಮ್ಮ ರಾಶಿ ನಕ್ಷತ್ರದ ಬಗ್ಗೆ ಹೆಚ್ಚಿನ ವಿಡಿಯೋ ಮಾಡಲು ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ತಿಳಿಸಿ. ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಮುಂದಿನ 1 ತಿಂಗಳು ಶುಕ್ರ ಮತ್ತು ರಾಹುವಿನ ಸಂಚಾರ ಮೀನರಾಶಿಯಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಕೆಲವು ರಾಶಿಯವರು ಅನಿರೀಕ್ಷಿತವಾಗಿ ಲಾಭವನ್ನು ಪಡೆಯುತ್ತಾರೆ. ಮುಖ್ಯವಾಗಿ ಅವರು ಮಾಡುತ್ತಿರುವ ಸಂಪಾದನೆ ಮಾರ್ಗದಲ್ಲಿ ದುಪ್ಪಟ್ಟು ಲಾಭವನ್ನು ಈ ಸಮಯದಲ್ಲಿ ಗಳಿಸ್ತಾರೆ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುವನ್ನು ಆಸೆಗಳ ಸಂಕೇತವೆಂದು ಪರಿಗಣಿಸಲಾಗದಿದ್ದರೂ ಶುಕ್ರ ಗ್ರಹ ಮನುಷ್ಯನ ಜೀವನದಲ್ಲಿ ಸಂತೋಷ ಮತ್ತು ಐಷಾರಾಮಿ ಜೀವನವನ್ನು ಸೂಚಿಸುವ ಗ್ರಹ ಎಂದು ಹೇಳಲಾಗುತ್ತೆ. ಹೀಗಾಗಿ ಉಚ್ಚ ರಾಶಿಯ ಶುಕ್ರನ ಬೆಂಬಲದಿಂದ ರಾಹು ಮೀನರಾಶಿಯಲ್ಲಿ ಹೊರಡುವಾಗ ಮುಂದಿನ 1 ತಿಂಗಳಲ್ಲಿ ಕುಂಭರಾಶಿ, ಕನ್ಯಾ ರಾಶಿ ಸೇರಿದಂತೆ 4 ರಾಶಿಗಳ ಮೇಲೆ ಅಪಾರ ಧನ ಸಂಪತ್ತನ್ನು ಸುರಿಸುತ್ತಾನೆ. ಎಲ್ಲ ಮಾರ್ಗದಲ್ಲಿ ಧನಾಗಮನ ಶುರುವಾಗಲಿದೆ. ಅನಿರೀಕ್ಷಿತ ಲಾಭವನ್ನು ಗಳಿಸ್ತೀರಿ ಮತ್ತು ಭೌತಿಕ ಸೌಕರ್ಯಗಳನ್ನು ಕೂಡ ಗಳಿಸ್ತೀರಿ. ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುದಂತ ನೋಡೋಣ. ಮೊದಲನೆಯದಾಗಿ ವೃಷಭ ರಾಶಿ. ವೀಕ್ಷಕರೇ, ಯಾರೆಲ್ಲ ವೃಷಭ ರಾಶಿಯಲ್ಲಿ ಜನಿಸಿದ್ದೀರಿ, ನಿಮಗೆ ಈ 1 ತಿಂಗಳು ಅಪಾರವಾದ ಧನಾಗಮನ ಆಗಲಿದೆ. ರಾಹು ಮತ್ತು ಶುಕ್ರನ ಸಂಯೋಗದಿಂದ ವೃಷಭ ರಾಶಿಯಲ್ಲಿ ಜನಿಸಿದ ಎಲ್ಲರ ಆದಾಯ ಹೆಚ್ಚಾಗುತ್ತದೆ. ನಿಮ್ಮ ಅದೃಷ್ಟ ಈ ಸಮಯದಲ್ಲಿ ದುಪ್ಪಟ್ಟು ಆಗಲಿದೆ. ಈ ಸಮಯದಲ್ಲಿ ಕಠಿಣ ಪರಿಶ್ರಮ ಪಡುವ ಅಗತ್ಯವಿಲ್ಲ. ಕಡಿಮೆ ಕೆಲಸ ಮಾಡಿದರೂ ಕೂಡ ಅತ್ಯಧಿಕ ಲಾಭವನ್ನು ನೀವು ಗಳಿಸ್ತೀರಿ. ನಿಮ್ಮ ಪ್ರಯತ್ನ ಇರಬೇಕು, ಆದರೆ ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ಗಳಿಸ್ತೀರಿ. ಮತ್ತು ಇಷ್ಟು ದಿನ ದುಬಾರಿ ಬೆಲೆಯ ವಸ್ತುವನ್ನು ಖರೀದಿಸಬೇಕು ಅಂದ್ಕೊಂಡವರು ಶುಕ್ರನ ಬೆಂಬಲದಿಂದ ಈ ಸಮಯದಲ್ಲಿ ದುಬಾರಿ ಬೆಲೆಯ ವಸ್ತುಗಳನ್ನು ಖರೀದಿಸಲು ಅನುಕೂಲವಾಗಲಿದೆ. ಅದೇ ರೀತಿ 11ನೇ ಮನೆಯಲ್ಲಿ ಶುಕ್ರ ಮತ್ತು ರಾಹು ಸಂಯೋಗದಿಂದ ಆರ್ಥಿಕ ಲಾಭವಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ನಟನೆ, ಬರವಣಿಗೆ, ಕ್ರೀಡೆ, ಹಾಡುಗಾರಿಕೆ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ ಖ್ಯಾತಿಯ ಜೊತೆಗೆ ಅಪಾರ ಧನ ಸಂಪತ್ತು ನಿಮಗೆ ಒಲಿದು ಬರಲಿದೆ. ಇನ್ನು 2ನೇದಾಗಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಈ ಗ್ರಹಸ್ಥಾನ ಬದಲಾವಣೆಯಿಂದ 1 ತಿಂಗಳು ಅಪಾರವಾದ ಧನಲಾಭ ಯೋಗ ಇದೆ. ರಾಹು ಮತ್ತು ಶುಕ್ರನ ಸಂಯೋಗದಿಂದ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ದೂರ ಆಗಿ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ನಡೆಯುವ ಸಮಯ ಇದಾಗಿದೆ. 10ನೇ ಮನೆಯಲ್ಲಿ ಶುಕ್ರ ಮತ್ತು ರಾಹುವಿನ ಸಂಯೋಗ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತಿಯಾಗುತ್ತದೆ. ಪ್ರಮೋಷನ್ ಗಳಿಸುತ್ತೀರಿ ಮತ್ತು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಹೊಸ ಅವಕಾಶವನ್ನು ಇದು ನಿಮಗೆ ಒದಗಿಸುತ್ತದೆ. ನೀವು ಮಾಡುವ ಉದ್ಯೋಗದಲ್ಲಿ ವೇತನ ಏರಿಕೆ ಕೂಡ ಆಗಬಹುದು. ಒಟ್ಟಿನಲ್ಲಿ ಈ 1 ತಿಂಗಳು ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿದೆ. 3ನೆಯ ರಾಶಿ ಕನ್ಯಾ ರಾಶಿ. ರಾಹು ಮತ್ತು ಶುಕ್ರನ ಸಂಯೋಗದಿಂದ ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿ ಅನುಕೂಲಕರವಾದ ದಿನ ಬರಲಿದೆ. ನೀವು ಮಾಡುವಂಥ ಉದ್ಯೋಗದಲ್ಲಿ, ವೃತ್ತಿ ಜೀವನದಲ್ಲಿ ದಿಢೀರಾದ ಬದಲಾವಣೆ ಆಗಲಿದೆ. ಮಾಡುವ ವೃತ್ತಿಯಲ್ಲಿ ಪ್ರಮೋಷನ್ ಆಗಬಹುದು ಅಥವಾ ಉನ್ನತವಾದ ವೃತ್ತಿಗೆ ನೀವು ಶಿಫ್ಟ್ ಆಗಬಹುದು. ಈ ಸಮಯದಲ್ಲಿ ನಿಮಗೆ ಎಲ್ಲ ಮೂಲಗಳಿಂದ ಆದಾಯ ಹೆಚ್ಚಾಗಲಿದೆ. ಹೊಸದಾಗಿ ಬಿಸ್ನೆಸ್ ಮಾಡಬೇಕಂದ್ಕೊಂಡವರಿಗೆ ಇದು ಸೂಕ್ತ ಸಮಯ. ಈ ಸಮಯದಲ್ಲಿ ನಿಮಗೆ ಎಲ್ಲ ಮೂಲಗಳಿಂದ ಹಣ ಬಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. 4ನೇದಾಗಿ ಕುಂಭರಾಶಿ.
ರಾಹು ಮತ್ತು ಶುಕ್ರನ ಸ್ಥಾನ ಬದಲಾವಣೆಯಿಂದ ವಿಶೇಷವಾಗಿ ಕುಂಭ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡಲಿದೆ. ರಾಹು ಮತ್ತು ಶುಕ್ರನ ಸಂಯೋಗದಿಂದ ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಎರಡನೇ ಮನೆಯಲ್ಲಿ ಶುಕ್ರ ರಾಹುವಿನ ಸಂಯೋಗ ನೀವು ಮಾಡುವಂಥ ಬಿಸ್ನೆಸ್ ವ್ಯವಹಾರದಲ್ಲಿ ದಿಟ್ಟ ನಿರ್ಧಾರಗಳಿಂದ ಅಧಿಕ ಲಾಭವನ್ನು ಗಳಿಸುತ್ತೀರಿ. ಕಡಿಮೆ ಪರಿಶ್ರಮದಲ್ಲಿ ಹೆಚ್ಚಿನ ಲಾಭ ಸಿಗಲಿದೆ. ನೀವು ಯಾವುದೇ ವ್ಯವಹಾರ ಮಾಡುತ್ತಿದ್ದರೂ ಕೂಡ ಈ ಸಮಯದಲ್ಲಿ ದುಪ್ಪಟ್ಟು ಲಾಭವನ್ನು ಗಳಿಸುತ್ತೀರಿ. ಶುಕ್ರನ ಅನುಗ್ರಹದಿಂದ ವಾಹನ ಖರೀದಿ ಮಾಡುವ ಅವಕಾಶ ಕೂಡ ಇದೆ. ವೀಕ್ಷಕರೇ, ಒಟ್ಟಿನಲ್ಲಿ ಈ 4 ರಾಶಿಯವರಿಗೆ ಈ 1 ತಿಂಗಳವರೆಗೆ ಎಲ್ಲ ರೀತಿಯಲ್ಲಿ ಧನಾಗಮನ ಆಗಲಿದೆ. ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯಾಗಿ ಆರ್ಥಿಕ ಅಭಿವೃದ್ಧಿಯನ್ನು ನೋಡುತ್ತೀರಿ. ಅದೇ ರೀತಿ ವೀಕ್ಷಕರೇ, ನಿಮ್ಮ ಜನ್ಮ ರಾಶಿ ನಕ್ಷತ್ರ ಯಾವುದು ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ. ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ವಿಡಿಯೋ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.